ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಮೃತಧಾರೆ ಸೀರಿಯಲ್ ಆರ್ಟಿಸ್ಟ್ ಎಲ್ಲರೂ ಇಲ್ಲಿಗೆ ಬರ್ತಿದ್ದಾರೆ. ನಮ್ಮ ಊರವರೆಲ್ಲರೂ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀವಿ. ನಮ್ಮ ಅಮೃತಧಾರೆ ಟೀಮ್ ಜೊತೆ ನಾವು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ. ನಾವು ಸೀರಿಯಲ್ ಅಂತೂ ಅಡುಗೆನೇ ಮಾಡೋದಿಲ್ಲ. ಸಂಜೆ ಟೈಮಲ್ಲಿ ಅವ್ರ ಸೀರಿಯಲ್ಗೋಸ್ಕರ ವೇಟ್ ಮಾಡ್ತಾನೆ ಇರ್ತೀವಿ ಮನೆಯಲ್ಲಿ. ಈ ಒಂದು ದಕ್ಷಿಣ ಕಾಶಿಯಾದ ಹರಿಹರಕ್ಕೆ ಇವತ್ತು ಅಮೃತಧಾರೆಯ ಸೀರಿಯಲ್ನ ಗೌತಮ್ ಅವರು ಮತ್ತು ಭೂಮಿಕಾ ಅವರು ಮತ್ತು ಅವರೆಲ್ಲ ತಂಡದವರು ಕೂಡ ಆಗಮಿಸ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಹರಿಹರೇಶ್ವರನ ಸನ್ನಿಧಿ ತಲುಪಿದಾಗ ಕಲಾವಿದರಿಗಾಗಿ ಕಾದಿತ್ತು ಅದ್ದೂರಿ ಸ್ವಾಗತ. ಊರ ಹೆಂಗಳೆಯರು ಕಳಸ ಹೊತ್ತು ಜನಪದ ಕಲಾವಿದರೆಲ್ಲ ಗೆಜ್ಜೆಯ ಹೆಜ್ಜೆಯೂರುತ್ತ ಅಭಿಮಾನಿಗಳೆಲ್ಲ ತಮ್ಮ ಆರಾಧ್ಯ ಕಲಾವಿದರನ್ನ ಕಣ್ತುಂಬಿಕೊಳ್ಳುತ್ತಿದ್ರು. ನಮ್ಮ ಇಡೀ ಅಮೃತಧಾರೆ ತಂಡ ಹರಿಹರಕ್ಕೆ ಬಂದಿದ್ದೇವೆ. ಇಲ್ಲಿನ ಹರಿಹರೇಶ್ವರನ ಮಹತ್ವನ ನಮ್ಮ ಇಡೀ ಕುಟುಂಬಕ್ಕೆ ತಿಳಿಸ್ಕೊಡ್ಬೇಕಾಗಿ ವಿನಂತಿ. ನೀವಿಲ್ಲಿ ನೋಡ್ತಾ ಇರೋದು ಹರಿಹರೇಶ್ವರ ಅಂತ ಹೇಳಿ ಒಂದೇ ಮೂರ್ತಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇದರಲ್ಲಿ ನೀವು ನೋಡ್ತಾ ನಿಮ್ಮ ಬಲಗಡೆ ಅರ್ಧ ಭಾಗ ವಿಷ್ಣುವಿನ ಅಂಶಗಳು ಕಾಣ್ತದೆ. ಕಿರೀಟದಲ್ಲಿ ಸೂರ್ಯ, ಕಿವಿಯಲ್ಲಿ ಕರ್ಣಕುಂಡಲ, ಮೇಲ್ಗಡೆ ಕೈಯಲ್ಲಿ ಚಕ್ರ ಇದೆ, ಕೆಳಗಡೆ ಕೈಯಲ್ಲಿ ಶಂಖ, ಅದರ ಕೆಳಗಡೆ ಪರಿವಾರ ದೇವತಾ ಲಕ್ಷ್ಮೀದೇವಿ, ಅದರ ಕೆಳಗೆ ಚಿಕ್ಕದಾಗಿ ಋಷ್ಯಶೃಂಗರು ಬರ್ತಾರೆ. ಇದಿಷ್ಟು ವಿಷ್ಣುವಿನ ಭಾಗ. ಆದರೆ ನಾವು ಮತ್ತೆ ಮೂರ್ತಿ ಬಲಗಡೆ ಭಾಗ ನೋಡೋದಾದರೆ ಕಿರೀಟದಲ್ಲಿ ಶಿವನ ಜಟಾಚಂದ್ರ, ಕಿವಿಲಿ ನಾಗಾಭರಣ, ಕೈಯಲ್ಲಿ ತ್ರಿಶೂಲ, ಆಶೀರ್ವಾದ ಮಾಡುವ ಅಭಯಹಸ್ತ, ಕೆಳಗಡೆ ಪಾರ್ವತಿ, ಅದರ ಕೆಳಗಡೆ ಗಣಪತಿ ಇದೆ. ಈ ರೂಪದಲ್ಲಿ ಸ್ವಾಮಿ ಇಲ್ಲಿ ನೆಲೆಸಲಿಕ್ಕೆ ಅಥವಾ ಈ ರೂಪದಲ್ಲಿರೋ ಸ್ವಾಮಿನ ನಾವೆಲ್ಲರೂ ನೋಡಲಿಕ್ಕೆ ಮೂಲ ಕಾರಣ ಗುಹಾಸುರ ಅನ್ನೋ ರಾಕ್ಷಸ. ಈ ರಾಕ್ಷಸನ ಚರಿತ್ರೆ ಅಥವಾ ಹರಿಹರೇಶ್ವರನ ಕಥೆ ಸ್ಕಾಂದ ಪುರಾಣದ ಕಾಶೀಖಂಡದಲ್ಲಿ ಬರ್ತದೆ. ಆ ಗುಹಾಸುರನಿಗೆ ಮೂಲವಾಗಿ ಎಲ್ಲರೂ ತನ್ನ ಅಂಕೆಯಲ್ಲಿರಬೇಕು, ತಾನು ಹೇಳಿದ್ದು ನಡಿಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವನು ಇರೋದ್ರಿಂದ ಅವನು ಬ್ರಹ್ಮದೇವರನ್ನು ಕೂರ್ತುಬಿಟ್ಟು ತಪಸ್ಸು ಮಾಡ್ತಾನೆ. ಆ ಬ್ರಹ್ಮದೇವರಿಂದ ವರಗಳನ್ನು ತಗೊಳ್ತಾನೆ. ಯಾರೇ ಒಬ್ಬರಿಂದ ಅಥವಾ ಬೇರೆ ಬೇರೆಯಾಗಿ ಯಾರು ಬಂದರು ಮತ್ತು ಯಾವುದೇ ರೀತಿ ಆಯುಧಗಳಿಂದನೂ ಸಾವು ಬರಬಾರ್ದು ಅಂಥೇಳಿ. ಆ ಕಾರಣಕ್ಕೆ ಆ ಗುಹಾಸುರನ ಉಪಟಳಗಳು ಜಾಸ್ತಿ ಆದಾಗ ಎಲ್ಲರೂ ಹೋಗಿ ದೇವರನ್ನು ಬೇಡ್ಕೋತಾರೆ, ಇದಕ್ಕೊಂದು ಪರಿಹಾರ ನೀವು ಮಾಡಿಕೊಡ್ಬೇಕು, ಇಲ್ಲಾಂದರೆ ತುಂಬ ತೊಂದರೆ ಆಗತ್ತೆ ಅಂತ. ಆವಾಗ ಭಕ್ತರ ಆಸೆ ಮೇರೆಗೆ ವಿಷ್ಣು ಮತ್ತು ಶಿವ ಇಬ್ಬರು ದೇವಸ್ಥಾನದ ಹಿಂದ್ಗಡೆ ಒಂದು ಬಂಡೆ ಮೇಲೆ, ಇವತ್ತು ತುಂಗಭದ್ರಾ ನದಿ ಹರಿತದೆ, ಆ ಒಂದು ಬಂಡೆ ಮೇಲೆ ಸ್ವಾಮಿ ಅವತಾರ ಮಾಡ್ತಾರೆ. ಹರಿಹರೇಶ್ವರ, ಶಂಕರನಾರಾಯಣ, ಶಿವಕೇಶವ ಅಂತ ಹೇಳಿ ಹೆಸರು ಮೇಲೆ ಸ್ವಾಮಿ ಅವತಾರ ಮಾಡಿದ್ದು ಬಂಡೆ ಮೇಲೆ ತಮ್ಮ ಹೆಜ್ಜೆ ಗುರುತಿಗೆ ಬಿಟ್ಟು ಈ ಜಾಗಕ್ಕೆ ಬಂದು ಇಲ್ಲಿ ಆ ರಾಕ್ಷಸನ ಜೊತೆಗೆ ಯುದ್ಧ ಮಾಡಿ ಕಡೆಗೆ ಅವನನ್ನು ಭೂಮಿ ಒಳಗಡೆ ತುಳಿದು ಬಿಟ್ಟು ಸಂಹಾರ ಮಾಡ್ತಾರೆ ಅಥವಾ ಅವನಿಗೆ ಮುಕ್ತಿ ಕೊಡ್ತಾರೆ. ಪಕ್ಕದಲ್ಲಿ ಕಾಲಭೈರವ ಮತ್ತು ವಡಭಾಂಡೇಶ್ವರ, ಸಣ್ಣ ಹರಿಹರೇಶ್ವರ, ಲಕ್ಷ್ಮೀ ದೇವಸ್ಥಾನ, ಇದಿಷ್ಟು ಈ ಪ್ರಾಕಾರದಲ್ಲಿ ಇರುವಂಥ ದೇವಸ್ಥಾನಗಳು. ತುಂಗಭದ್ರೆಗೆ ಬಾಗಿಣವನ್ನು ಒಂದು ಕೊಟ್ಟು ಹೋಗ್ರಿ, ಯಾಕಂದರೆ ಇದು ಕೂಡಲೂರು ಅಂತಲೂ ಕರಿತಾ ಇದ್ರು. ಹರಿದ್ರಾ ತೀರ್ಥ ಮತ್ತು ತುಂಗಭದ್ರಾ ಎರಡೂ ಸೇರುವಂಥ ಜಾಗ ಬಹಳ ವಿಶೇಷ. ಯಾರಾದರೂ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಬಿಟ್ಟರೆ ಬಹಳ ಒಳ್ಳೆಯದಾಗ್ತದೆ. ತಗೊಳ್ಳಿ. ನಮ್ಮ ಕರ್ನಾಟಕದಲ್ಲಿ, ಅದು ದಾವಣಗೆರೆಯಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಹರಿಹರ ಕೂಡಿ ಈ ಥರ ಒಂದು ಟೆಂಪಲ್ ಇದೆ, 12th ಸೆಂಚುರಿದು ಈ ಥರ ಒಂದು ಸ್ಕಲ್ಪ್ಚರ್ ಇದೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಈ ಅವಕಾಶ ಕೊಟ್ಟಿರೋ ಜಿ ಕುಟುಂಬಕ್ಕೆ ತುಂಬ ಧನ್ಯವಾದ. ಇಡೀ ತಂಡದ ಜೊತೆ ನಾವು ತುಂಬ ಎಂಜಾಯ್ ಮಾಡ್ತಿದ್ದೀವಿ. ನೆನೆ ನೈಟಿಂದ ಜರ್ನಿ ತುಂಬ ಚೆನ್ನಾಗಾಗ್ತಿದೆ, ಎಲ್ಲ ಚೆನ್ನಾಗಿತ್ತು. ಇಲ್ಲಿನ ಜನರ ಪ್ರೀತಿ ಮುದ್ದತೆ ನಮಗೆ ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ನಾವು ಇಲ್ಲಿ ಹರಿಹರಕ್ಕೆ ಬಂದಾಗ ಎಲ್ಲರೂ ನಮ್ಮನ್ನು ತುಂಬ ಪ್ರೀತಿಯಿಂದ ಸ್ವಾಗತ ಮಾಡಿ ನಮಗೆಲ್ಲ ಹೂವಿನ ಹಾರ ಹಾಕಿ ಆರತಿ ಬೆಳಗಿ ನಮ್ಮನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಇಲ್ಲಿ ಪುಣ್ಯಕ್ಷೇತ್ರನ ನಮಗೆಲ್ಲ ತೋರಿಸಿ ಇಲ್ಲಿ ಚರಿತ್ರೆನೆಲ್ಲ ನಮಗೆ ಹೇಳಿದ್ರು. ಇದನ್ನು ನಾವು ಇವತ್ತು ತುಂಬ ಪುಣ್ಯ ಮಾಡಿದ್ವಿ ಅಂತ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಇಲ್ಲಿ ಎಲ್ಲರ ಪ್ರೀತಿ, ವಿಶ್ವಾಸ, ಆ ಪುಣ್ಯಕ್ಷೇತ್ರದ ದರ್ಶನ, ಇದನ್ನೆಲ್ಲ ನೋಡಿ ನಮಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ.
ಅಂಥ ಸಂತೋಷ ಆಗ್ತಾ ಇದೆ. ಹರಿಹರ ಕ್ಷೇತ್ರದ ಒಂದು ಪವಿತ್ರ ಮಣ್ಣಿನಿಂದ ಇಡೀ ಕರ್ನಾಟಕದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಕಾಟುವೆ ಅಂತ. ಈ ದಿನ ನಮ್ಮ ಮನೆಯಲ್ಲಿ ಎಲ್ಲರೂ ಜಿ ಕುಟುಂಬದ ಎಲ್ಲ ಸಹ ಕುಟುಂಬ ಬಂದಿದೆ. ನಮಗೆ ಜಿ ಕುಟುಂಬ ನಮ್ಮ ಕುಟುಂಬ ಥರನೇ ಆಗಿದೆ. ಸಾಯಂಕಾಲ 6 ಗಂಟೆಯಿಂದ ನಾವು ಶ್ರಾವಣ ಸುಬ್ರಹ್ಮಣ್ಯ ನೋಡ್ತೀವಿ. 6:15 ಇದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬರುತ್ತೆ. ಆಮೇಲೆ 7 ಗಂಟೆಗೆ ನಮ್ಮದು ಇದು ಅಮೃತಧಾರೆ ಸೀರಿಯಲ್ ಬರುತ್ತೆ. ಆಮೇಲೆ 7:15 ಅಣ್ಣಯ್ಯ ಬರುತ್ತೆ. ಅದಾದ ನಂತರ 8 ಗಂಟೆಗೆ ಕರ್ಣ ಬರುತ್ತೆ. ಅದಾದ ನಂತರ 8:15 ನಮ್ಮದು ಲಕ್ಷ್ಮೀ ನಿವಾಸ ಬರುತ್ತೆ. ಆಮೇಲೆ 9 ಗಂಟೆಗೆ ಆದಿಲಕ್ಷ್ಮಿ ಪುರಾಣ ಬರುತ್ತೆ. ಅದಾದ ನಂತರ ನಾನಿನ್ನ ಬಿಡಲಾರೆ. ಅದಾದ ನಂತರ ಬ್ರಹ್ಮಗಂಟು ಬರುತ್ತೆ. ಇಷ್ಟೆಲ್ಲ ಸೀರಿಯಲ್ ಒಳಗೆ ನಮ್ಮ ಇದು ನೋಡ್ಕೊಂತ ನಾವು ಫುಲ್ ನೈಟ್ ನಮ್ಮ ಮನೆಯಲ್ಲಿ ಫುಲ್ ಫ್ಯಾಮಿಲಿ, ನಮ್ದು ದೊಡ್ಡ ಫ್ಯಾಮಿಲಿ ಇದೆ, ಎಲ್ಲರೂ ಕುತ್ಕೊಂಡು ಪೂರ ನೋಡ್ತೀವಿ. ನೀವು ಹೆಂಗಂದ್ರೆ ಭಾಳ ಎಳೆಯಂಗಿಲ್ಲ, ಧಡಂಗ್ ಬಂತಿಗೂ ಹೋತು ಹಿಂಗೆ ಆಗಲ್ಲ. ಯಾಕಂದ್ರೆ ಕ್ಲಿಯರ್ ಆಗಿ ನೀವು ತೋರಿಸ್ಕೊಂತ ಹೋಗ್ತೀರಿ, ನೋಡ್ಲಿಕ್ಕೂ ಇಂಟ್ರೆಸ್ಟ್ ಆಗುತ್ತೆ. ಮರುದಿನ ಯಾವಾಗ ಬರುತ್ತೆ ಮತ್ತೆ ಎಲ್ಲ ನಮ್ದು ಶೆಡ್ಯೂಲ್ ಬೆಳಗ್ಗೆಯಿಂದ ಮುಗಿಸ್ಕೊಂಡು 6 ಗಂಟೆಗೆ ಯಾವಾಗ ಟಿವಿ ಮುಂದೆ ಕುಂದಿರ್ತೀವಿ. ಈ ಥರದಲ್ಲಿ ನಮಗೆ ತುಂಬಾ ಖುಷಿಯಾಗಿದೆ. ತಮ್ಗೆಲ್ಲರಿಗೂ ಕೂಡ ನಮ್ಮ ಶಾಸ್ತ್ರಿ ಮನೆಗೆ ಏನು ಬಂದಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹರಿಹರೇಶ್ವರಕ್ಕೆ ಪಾದಾರ್ಪಣೆ ಮಾಡಿದರೆ ಖಂಡಿತ ಯಾವತ್ತೂ ಕೂಡ ಅದು ದೊಡ್ಡ ಮಟ್ಟದಲ್ಲೇ ಬೆಳೆಯುತ್ತೆ. ಮತ್ತು ಇನ್ನೂ ನೆಕ್ಸ್ಟ್ ಈ ಎಪಿಸೋಡ್ ಮುಗಿದ್ರೂ ಕೂಡ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ನೀವೆಲ್ಲರೂ ಕೂಡ ಬೆಳಿತೀರಾ ಅಂತೇಳಿ ನನ್ನ ಒಂದು ಆಶಯನೂ ಕೂಡ ಇದೆ. ಖಂಡಿತ ಜಯದೇವ್ ಅವರು ಖಂಡಿತ ಬಿಟ್ಕೊಡ್ಬೇಕು. ಆದರೂ ನೀವು ಜೊತೆಗೆ, ಯಾಕೆ ಅಂತ ಹೇಳಿದರೆ ಆಸ್ತಿಯನ್ನ ತಕ್ಷಣನೇ ಅವ್ರ ಹೆಸರಿಗೆ ಮಾಡಿ ನೀವು ಜೊತೆಗೆ ಇದ್ದು ನಿಮ್ಮ ಒಂದು ತುಂಬ ಕುಟುಂಬನೂ ಕೂಡ ಚೆನ್ನಾಗಿರಲಿ ಅನ್ನೋದು ಕೂಡ ನಮ್ಮ ಹರಿಹರದ ಜನತೆಯ ಒಂದು ಆಶಯ ಆಗಿರುತ್ತೆ. ಅಮೃತಧಾರೆ ಕಲಾವಿದರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹರಿಹರಕ್ಕೆ ಆಗಲೇ ಸ್ವಾಗತ ಕೋರಿದ್ದಾರೆ. ನಮ್ಮ ಶಾಸ್ತ್ರಿ ಕುಟುಂಬಕ್ಕೆ ನಮ್ಮನೆ ಬಂದಿದ್ದಾರೆ. ನಾವು ನಮ್ಮ ಕುಟುಂಬದ ಪರವಾಗಿ ಅವರಿಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಮತ್ತೆ ಒಳ್ಳೆ ಸಂಕ್ರಾಂತಿ ಸಮಯದಲ್ಲಿ ಸುಗ್ಗಿ ಸಮಯದಲ್ಲಿ ಬಂದಿದ್ದಾರೆ. ನಮ್ಮ ಕುಟುಂಬದಿಂದ ನಮ್ಮನೆ ಸೊಸೆಯಾಗಿರ್ತಕ್ಕಂಥ ಶ್ರೀಮತಿ ಸಿಂಧು ಶಾಸ್ತ್ರಿ ಅವರು ಅವರಿಗೆಲ್ಲರಿಗೂ ಎಳ್ಳು ಬೆಲ್ಲ ಕೊಡಬೇಕು. ಅಮೃತಧಾರೆಯ ಎಲ್ಲ ಕಲಾವಿದರು ಇವತ್ತು ಹರಿಹರಕ್ಕೆ ವಿಶೇಷವಾಗಿ ನಮ್ಮನೆಗೆ ಬಂದಿದ್ದೀರಿ. ಹಾಗಾಗಿ ನಿಮ್ಗೆಲ್ಲರಿಗೂ ಸಹಿತ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಬದುಕಿನಲ್ಲೂ ಸಹಿತ ಸಂಕ್ರಾಂತಿ ಬೆಳಕು ತುಂಬ ಚೆನ್ನಾಗಿ ಬೆಳಗಲಿ, ಎಲ್ಲರಿಗೂ ಸಹಿತ ಒಳ್ಳೇದಾಗಲಿ, ನಿಮ್ಮ ಧಾರಾವಾಹಿಗಳು ಯಶಸ್ವಿಯಾಗಲಿ, ನಿಮ್ಮ ಕಲಾ ಜೀವನದಲ್ಲಿ ನಿಮಗೆ ಉತ್ತುಂಗದ ಶಿಖರ ನೀವೆಲ್ಲ ಏರುವಂತಾಗಲಿ, ನಾವೆಲ್ಲ ಸಂತೋಷ ಪಡ್ತೇವೆ. ಆಲ್ ದ ಬೆಸ್ಟ್ ಅಮೃತಧಾರೆ. ಅಲ್ಲಿ ನಡೆದದ್ದು ಅಭಿಮಾನಿ ದೇವರುಗಳ ರಾಜಬೀದಿಯಲ್ಲಿ ಅಭಿಮಾನದ ಅದ್ದೂರಿ ಮೆರವಣಿಗೆ.